ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧ. ಒಂದೇ ವಾರದಲ್ಲಿ ಅಡುಗೆ ಎಣ್ಣೆ ಬೆಲೆ 4 ರಿಂದ 5 ರೂಪಾಯಿ ಏರಿಕೆಯಾಗಿದೆ. ಯುದ್ಧದ ನೆಪದಲ್ಲಿ ದಿಢೀರ್ ಬೆಲೆ ಹೆಚ್ಚಿಸಿದ್ರ ವರ್ತಕರು. ದಾಸ್ತಾನು ಇದ್ದರೂ ಯುದ್ಧದ ನೆಪ ಹೇಳಿ ಬೆಲೆ ಏರಿಸಿದ್ರ. ಯುದ್ಧದ ನೆಪದಲ್ಲಿ ಕೃತಕ ಅಭಾವವನ್ನ ವ್ಯಾಪಾರಿಗಳು ಸೃಷ್ಟಿಸಿದಾರ. ಮುಂದಿನ ವಾರ ಅಡುಗೆ ಎಣ್ಣೆ ಬೆಲೆ ಮತ್ತಷ್ಟು ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಇರಾನ್ ಇಸ್ರೇಲ್ ಯುದ್ಧದ ನೆಪವನ್ನ ಇಟ್ಕೊಂಡು ಅಡುಗೆ ಎಣ್ಣೆ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಗೋಲ್ಡ್ ವಿನ್ನರ್, ಸನ್ ಪ್ಯೂರ್, ಫಾರ್ಚುನರ್ ಅಡುಗೆ ಎಣ್ಣೆಯನ್ನ ಬೆಲೆ ಏರಿಕೆ ಮಾಡಲಾಗಿದೆ. 161 ರೂಪಾಯಿ ಇದ್ದಿದ್ದು 165ಕ್ಕೆ ಏರಿಕೆ ಮಾಡಲಾಗಿದೆ. ಸನ್ ಪ್ಯೂರ್ ಎಣ್ಣೆಯನ್ನ 161 ರೂಪಾಯಿ ಇತ್ತು ಲೀಟರ್ಗೆ, ಈಗ 165 ರೂಪಾಯಿ ಹೆಚ್ಚು ಮಾಡಲಾಗಿದೆ. ಫಾರ್ಚುನರ್ ಅಡುಗೆ ಎಣ್ಣೆಯನ್ನ 152 ರೂಪಾಯಿ ಇತ್ತು, 157ಕ್ಕೆ ಏರಿಕೆ ಮಾಡಲಾಗಿದೆ. ಏಕಾಏಕಿ 4 ರಿಂದ 5 ರೂಪಾಯಿ ಏರಿಸಲಾಗಿದೆ. 1 ಲೀಟರ್ ಎಣ್ಣೆಯನ್ನ ದಿಢೀರ್ ಯುದ್ಧದ ನೆಪ ಇಟ್ಕೊಂಡು ಬೆಲೆ ಏರಿಕೆ ಮಾಡಲಾಗಿದೆ. ಇವತ್ತಿನ ರೇಟು 8 ರೂಪಾಯಿ ಜಾಸ್ತಿ ಆಗಿದೆ ಪರ್ ಲೀಟರ್. ಹೋದ ವಾರ ಕಂಪೇರ್ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ 10 ದಿವಸ ಕಂಪೇರ್ ಮಾಡಿದ್ರೆ 7 ರಿಂದ 8 ರೂಪಾಯಿ ಜಾಸ್ತಿ ಆಗಿದೆ. ಎಲ್ರಿಗೂ ಗೊತ್ತಾಗಿದೆ ಈಗ ವಾರ್ ಇಶ್ಯೂಯಿಂದ ರೈಸ್ ಆಗುತ್ತೆ, ಜಂಪ್ ಆಗ್ತಾಯಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಬಟ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವ್ರಿಗೆ ಹೇಳ್ತಾ ಇದ್ದಾರೆ ಮೇಲ್ಮೇಲೆ. 1 ಪ್ಯಾಕೆಟ್ ತೊಗೊಳ್ಳೋರು 2 ತೊಗೊಳ್ತಾರೆ, 3 ತೊಗೊಳ್ತಿರೋರು 5 ತೊಗೊಳ್ತಾರೆ. ಅಷ್ಟುಬಿಟ್ಟೆ ತುಂಬ ಪ್ಯಾನಿಕ್ ಬೈಯಿಂಗ್ ಏನೂ ಇಲ್ಲ. ಇಲ್ಲಿವರೆಗೂ ಸ್ಟಾಕ್ ಇಶ್ಯೂ ಏನಿಲ್ಲ. ಸ್ಟಾಕ್ ಕರೆಕ್ಟಾಗಿ ಬರುತ್ತೆ. ಹೋಟ್ಲವ್ರಿಗೆಲ್ಲ ಜಾಸ್ತಿ ಆಗ್ತಾಯಿದೆ ಈಗ. ಅವರು ಆಬ್ವಿಯಸ್ಲಿ ಅವ್ರು ಜಾಸ್ತಿ ಮಾಡ್ತಾರೋ ಏನೋ ರೇಟ್ಸ್ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.